ಬೆಂಗಳೂರಿನಲ್ಲಿ ಸಂಭವಿಸಿದಂತಹ ದುರಂತ ಫ್ರಾಂಚೈಸಿಯ ಮೇಲೆ ನೆಗೆಟಿವ್ ಆಗಿ ಇಂಪ್ರೆಷನ್ ಏನಾದರೂ ಉಂಟು ಮಾಡಿದ್ಯಾ? ಈಗಾಗಲೇ RCBಯ ಬೆಲೆ ಡಬಲ್ ಆಗಿದೆ. ಈ ಟೀಮ್ ಅನ್ನ ಮಾರೋದಿಕ್ಕೆ ಮುಖ್ಯಸ್ಥರು ಮುಂದಾಗಿದ್ದಾರಂತೆ. ವೈಯಕ್ತಿಕ ಕಾರಣ ಏನಾದರೂ ಇರಬಹುದಾ? ದುರಂತದ ಕಾರಣ ಏನಾದರೂ ಇರಬಹುದಾ? ಈ ಡೀಲ್ನ ಮೊತ್ತ ಸುಮಾರು $2 ಬಿಲಿಯನ್. ಹೊಸ ಮಾಲೀಕರ ಅಡಿಯಲ್ಲಿ RCB ಟೀಮ್ ಹೇಗೆ ಕಾರ್ಯನಿರ್ವಹಿಸುತ್ತೆ? ಯಾವ ಪ್ಲೇಯರ್ಸ್ ಇರ್ತಾರೆ? ಮತ್ಯಾರಿಗೆ ಗೇಟ್ ಪಾಸ್ ಸಿಗುತ್ತೆ? ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿ ಸ್ಪೆಷಲ್ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಪಲ್ಲವಿ ಎನ್ ರಾಜ್. RCB ದುರಂತ ಸಂಭವಿಸಿದಂತಹ ನಂತರ ಈ ಟೀಮ್ ಅನ್ನ ಮಾರೋದಿಕ್ಕೆ ಮುಖ್ಯಸ್ಥರು ಮುಂದಾಗಿದ್ದಾರಂತೆ. ಮಾರೋದಿಕ್ಕೆ ಏನು ಕಾರಣ ಇರಬಹುದು? ಬೇರೆ ಏನಾದರೂ ಕಾರಣ ಏನಾದರೂ ಇರಬಹುದಾ? ಅಂದ್ರೆ ವೈಯಕ್ತಿಕ ಕಾರಣ ಏನಾದರೂ ಇರಬಹುದಾ? ದುರಂತದ ಕಾರಣ ಏನಾದರೂ ಇರಬಹುದಾ? ಈ ರೀತಿಯಾಗಿ ಚರ್ಚೆ ಜೋರಾಗಿದೆ. IPL ಆರಂಭವಾದಂತಹ ದಿನದಿಂದಲೂ ಕೂಡ RCB ಅನ್ನೋದು ಪ್ರಮುಖವಾದಂತಹ ಟೀಮ್ ಆಗಿತ್ತು. ಒಳ್ಳೆಯ ರೀತಿಯಲ್ಲಿ ಆಟವನ್ನು ಆಡ್ಕೊಂಡಂತಹ ಬಂದಂತಹ ಟೀಮ್ ನಮ್ಮ RCB ಆಗಿತ್ತು. ಮೊದಲು ಈ ಟೀಮ್ ಅನ್ನ ಕಿಂಗ್ ಫಿಶರ್ ಏರ್ಲೈನ್ಸ್ ಮುಖ್ಯಸ್ಥರಾಗಿದ್ದಂತಹ ವಿಜಯ್ ಮಲ್ಯ ತಂಡವನ್ನ ಖರೀದಿಯನ್ನ ಮಾಡಿರ್ತಾರೆ. ಆದರೆ ಮಲ್ಯ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿಕೊಂಡಂತಹ ನಂತರದಲ್ಲಿ ಅದನ್ನ ಮಾರಾಟ ಮಾಡಬೇಕಾಗುತ್ತೆ. ಅದು ಯಾರಿಗೆ ಮಾರಾಟ ಮಾಡ್ತಾರೆ? ಅಮೇರಿಕನ್ ಕಂಪನಿಯಾಗಿದ್ದಂತಹ ಡಿಯಾಜಿಯೋ ಅವರಿಗೆ ಮಾರಾಟವನ್ನ ಮಲ್ಯ ಅವರು ಮಾಡ್ತಾರೆ. ಅದರ ಜೊತೆಗೆ ಮದ್ಯ ವ್ಯವಹಾರವನ್ನು ಅಂದ್ರೆ ಡ್ರಿಂಕ್ಸ್ ವ್ಯವಹಾರವನ್ನು ಕೂಡ ಈ ಕಂಪನಿ ಸ್ವಾಧೀನವನ್ನ ಪಡಿಸ್ಕೊಳ್ಳುತ್ತೆ. ಈ ಮೂಲಕ ಏನಾಗುತ್ತೆ ಅಂತಂದ್ರೆ ನಮ್ಮ RCB ಮಾಲೀಕತ್ವವನ್ನ ಪಡೆದುಕೊಳ್ಳುತ್ತೆ ಅಮೇರಿಕನ್ ಕಂಪನಿ. ಬೆಂಗಳೂರು ತಂಡ ಮೊದಲ ಬಾರಿಗೆ ಗೆಲುವನ್ನ ಸಂಭ್ರಮಿಸುತ್ತಿರುವಂತಹ ವೇಳೆ ಟೈಟಲ್ ಗೆದ್ದ ಸಂಭ್ರಮದಲ್ಲಿತ್ತು. ಕೆಲವೇ ದಿನಗಳಲ್ಲಿ ತಂಡವನ್ನ ಯಾಕೆ ಮಾರಾಟವನ್ನ ಮಾಡ್ತಾ ಇದ್ದಾರೆ ಅನ್ನೋ ಸುದ್ದಿಗಳು ಈಗಂತೂ ಓಡಾಡ್ತಾನೆ ಇದೆ. ಕ್ರೀಡಾ ರಂಗದಲ್ಲಿ ಸಂಚಲನವನ್ನು ಕೂಡ ಸೃಷ್ಟಿಯಾಗಿದೆ. ಯಾಕಂದ್ರೆ RCB ಸದ್ಯದ ಮಾಲೀಕರಾಗಿರುವಂತಹ ಡಿಯಾಜಿಯೋ ತನ್ನಲ್ಲಿರುವಂತಹ ಭಾಗವನ್ನ ಪೂರ್ಣವಾಗಿರಬಹುದು ಅಥವಾ ಭಾಗಶಃ ಅಂದ್ರೆ ಅರ್ಧ ಭಾಗವನ್ನ ಮಾರಾಟ ಮಾಡಲಿಕ್ಕೆ ನಿರ್ಧಾರವನ್ನ ಮಾಡಿದ್ದಾರಂತೆ. ಈಗಾಗಲೇ ಈ ಸುದ್ದಿ ಸಿಕ್ಕಾಪಟ್ಟೆ ಓಡಾಡ್ತಾ ಇದೆ. ನ್ಯಾಷನಲ್ ಮೀಡಿಯಾಗಳು ಸಹ ಈ ಸುದ್ದಿಯನ್ನ ಮಾಡ್ತಾ ಇದೆ. ಈ ಡೀಲ್ನ ಮೊತ್ತ ಸುಮಾರು $2 ಬಿಲಿಯನ್. ಅಂದ್ರೆ ನಮ್ಮ ರೂಪಾಯಿ ಮೌಲ್ಯದಲ್ಲಿ 17,000 ಕೋಟಿ ರೂಪಾಯಿವರೆಗೂ ಕೂಡ ಇರಬಹುದು ಅಂತ ಅಂದಾಜು ಕೂಡ ಮಾಡಲಾಗಿದೆ. ಹಾಗಿದ್ರೆ ಯಾಕೆ RCB ತಂಡವನ್ನ ಮಾರಾಟವನ್ನು ಮಾಡ್ತಾ ಇರೋದು? ಯಾಕಂದ್ರೆ ದುರಂತ ಸಂಭವಿಸಿದಂತಹ ಕಾರಣ ಏನಾದರೂ ಇರಬಹುದಾ? ಅಥವಾ ಹೆಚ್ಚಿನ ಬೆಲೆಗೆ ಕೊಡಬೇಕು ಅಂತನಾ? ಈಗಾಗಲೇ RCBಯ ಬೆಲೆ ಡಬಲ್ ಆಗಿದೆ. ಸೊ ಈ ಟೈಮ್ನಲ್ಲಿ ಏನಾದರೂ ಮಾರಾಟ ಮಾಡಿದ್ರೆ ಇನ್ನು ಹೆಚ್ಚಿನ ಬೆಲೆಗೆ ಹೋಗ್ಬೋದು ಅಂತನೋ, ಯಾಕಿರಬಹುದು ಅನ್ನೋ ಕುತೂಹಲ ಎಲ್ರಿಗೂ ಕೂಡ ಕಾಡ್ತಾನೆ ಇದೆ. ಅವರ ವೈಯಕ್ತಿಕ ಕಾರಣ ಏನಾದರೂ ಇರಬಹುದಾ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಮಾರಾಟಕ್ಕೆ ಏನು ಕಾರಣ? ಯಾಕೆ ಮಾರಾಟವನ್ನ ಮಾಡ್ತಾ ಇದ್ದಾರೆ? ಪ್ರೀಮಿಯರ್ ಬ್ರ್ಯಾಂಡ್ ಮೊತ್ತವೂ ಕೂಡ ಇರಬಹುದಲ್ವಾ? ಅಂದ್ರೆ IPL ಪ್ರಶಸ್ತಿ ಗೆದ್ದ ನಂತರ ನಮ್ಮ RCB ಬ್ರ್ಯಾಂಡ್ ಮೌಲ್ಯ ಭಾರಿ ಪ್ರಮಾಣದಲ್ಲಿ ಹೆಚ್ಚಾಗಿದೆ, ಏರಿಕೆಯಾಗಿದೆ. ಇದೇ ಟೈಮ್ನಲ್ಲಿ ಫ್ರಾಂಚೈಸಿಯನ್ನ ಮಾರಾಟ ಮಾಡುವ ಮೂಲಕ ಗರಿಷ್ಠ ಲಾಭವನ್ನ ಗಳಿಸಲಿಕ್ಕೆ ಇವರೇನಾದ್ರೂ ಚಿಂತನೆ ಮಾಡಿದ್ದಾರಾ? ಇದು ಕೂಡ ಚರ್ಚೆಯಾಗ್ತಿರುವಂತಹ ವಿಷಯ ಅಂತ ಹೇಳ್ಬೋದು. ಚಿಂತನೆ ನಡೆಸಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅಷ್ಟೇ ಅಲ್ಲದೆ ಸರ್ಕಾರದ ನಿಯಮಗಳು ಕೂಡ ಕಾರಣವಾಗಿರಬಹುದಾ ಅನ್ನೋ ಮಾತು ಕೂಡ ಕೇಳಿ ಬರ್ತಿದೆ. ಅಂದ್ರೆ ಏನು ನಿಯಮ? ಸರ್ಕಾರದಿಂದ ಏನು ನಿಯಮ ಬಂದಿರೋದು ಅದನ್ನು ನೋಡೋದಾದ್ರೆ, ಈಗಾಗಲೇ ನಮ್ಮ ಕೇಂದ್ರ ಆರೋಗ್ಯ ಸಚಿವಾಲಯ IPL ಸಮಯದಲ್ಲಿ ಮದ್ಯ ಮತ್ತು ತಂಬಾಕು ಈ ಬ್ರ್ಯಾಂಡ್ಗಳ ನೇರ ಮತ್ತು ಪರೋಕ್ಷ ಜಾಹೀರಾತನ್ನ ನಿಷೇಧ ಮಾಡಲಿಕ್ಕೆ ಒತ್ತಾಯವನ್ನ ಮಾಡ್ತಾ ಇದೆ. ಸೊ ಹಾಗಾಗಿ RCB ಮಾಲೀಕರಾಗಿರುವಂತಹ ಡಿಯಾಜಿಯೋ ಪ್ರಮುಖ ವ್ಯವಹಾರವೇ ಏನಾಗಿದೆ ಅಂತಂದ್ರೆ ಮದ್ಯ ಅಂದ್ರೆ ಡ್ರಿಂಕ್ಸ್ ವ್ಯವಹಾರವೇ ಅವರ ಪ್ರಮುಖ ವ್ಯವಹಾರವಾಗಿದೆ. ಇದಕ್ಕೂ ಕೂಡ ತಡೆ ಬರಬಹುದು, ಅಡ್ಡಿ ಬರಬಹುದು, ನಿರ್ಬಂಧವೇರಬಹುದು. ಸೊ ಹಾಗಾಗಿ ನಾನು ಮಾರಾಟ ಮಾಡಬಹುದು ಅಂತ ಅವರು ಯೋಚನೆ ಮಾಡಿರ್ಬೋದೇನೋ ಅನ್ನೋ ರೀತಿಯೂ ಕೂಡ ಮಾತು ಕೇಳಿ ಬರ್ತಾ ಇದೆ. ಅಷ್ಟೇ ಅಲ್ಲದೆ ಇನ್ನು ಜಾಗತಿಕ ವ್ಯವಹಾರದ ತಂತ್ರ ಏನಾದರೂ ಇರಬಹುದಾ?
ಖಂಡಿತ ಇದು ಕೂಡ ನಾವು ನೋಡಲೇಬೇಕಾದಂತಹ ವಿಚಾರ ಆಗಿದೆ. ಅಂದ್ರೆ ಡಿಯಾಜಿಯೋ ತನ್ನ ವ್ಯವಹಾರವನ್ನ ಜಾಗತಿಕವಾಗಿ ಮತ್ತಷ್ಟು ವಿಚಾರಣೆಯನ್ನ ಮಾಡಲಿಕ್ಕೆ ಈ ನಿರ್ಧಾರವನ್ನ ಏನಾದ್ರೂ ಕೈಗೊಂಡಿದ್ದಾರಾ, ಅಂದ್ರೆ ತನ್ನ ವ್ಯವಹಾರ ಸುಗಮವಾಗಿ ನಡೆಸಲು ಪ್ರಯತ್ನ ಏನಾದ್ರೂ ಪಡ್ತಾ ಇದ್ದಾರಾ ಅವರು? ಅಮೆರಿಕಾದಲ್ಲಿ ಮದ್ಯ ಮಾರಾಟ ಅಂದ್ರೆ ಡ್ರಿಂಕ್ಸ್ ಮಾರಾಟ ಕಡಿಮೆಯಾಗಿರುವುದು, ಹಾಗೇನೆ ಅಲ್ಲಿನ ಸರ್ಕಾರ ಅಂದ್ರೆ ಟ್ರಂಪ್ ಸರ್ಕಾರ ಸುಂಕ ಏರಿಕೆ ಮಾಡಿರುವಂತಹ ಸಮಸ್ಯೆಯನ್ನ ಡಿಯಾಜಿಯೋ ಎದುರಿಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ನಮ್ಮ RCBಯನ್ನ ಮಾರಾಟ ಮಾಡುವ ಮೂಲಕ ಹಣವನ್ನ ಸಂಗ್ರಹ ಮಾಡಿಕೊಂಡು ತನ್ನ ಪ್ರಮುಖ ವ್ಯವಹಾರವಾದಂತಹ ಹೂಡಿಕೆ, ಅವರ ಪ್ರಮುಖ ವ್ಯವಹಾರವೇ ಹೂಡಿಕೆ, ಅದ್ರ ಮೇಲೆ ಏನಾದ್ರೂ ಹೂಡಿಕೆ ಮಾಡ್ಲಿಕ್ಕೆ ಮುಂದಾಗಿದ್ದಾರಾ? ಇದು ಕೂಡ ಪ್ರಶ್ನೆ ಮಾಡಬೇಕಾಗಿರುವಂತಹ ವಿಚಾರ ಅಂತ ಹೇಳಲಾಗ್ತಾ ಇದೆ. ಅಷ್ಟೇ ಅಲ್ಲದೆ ಇತ್ತೀಚೆಗೆ ನಡೆದಂತಹ ಬೆಂಗಳೂರಿನಲ್ಲಿ ಸಂಭವಿಸಿದಂತಹ ದುರಂತ, IPL ನಮ್ಮ RCB IPL ಕಪ್ ಗೆದ್ದಂತಹ ಮೊದಲ ಸಲ ಕಪ್ ಗೆದ್ದಿತ್ತು. ಆ ಮೊದಲ ದಿನವೇ ಕೆಲವೇ ಗಂಟೆಗಳ ಅಂತರದಲ್ಲಿ ನಡೆದಂತಹ ಗೆಲುವಿನ ರ್ಯಾಲಿಯಲ್ಲಿ ಕಾಲ್ತುಳಿತ ಸಂಭವಿಸಿರುತ್ತೆ. ಅವಾಗ 11 ಜನ ಅಮಾಯಕರು ಬಲಿಪಶುಗಳಾಗಿರ್ತಾರೆ, ಸಾವನ್ನಪ್ಪಿರ್ತಾರೆ. ಇದು ಫ್ರಾಂಚೈಸಿಯ ಮೇಲೆ ನೆಗೆಟಿವ್ ಆಗಿ ಇಂಪ್ರೆಷನ್ ಏನಾದರೂ ಉಂಟು ಮಾಡಿದ್ಯಾ? ಆಲ್ರೆಡಿ ನೆಗೆಟಿವ್ ಇಂಪ್ರೆಷನ್ ಉಂಟು ಮಾಡಿದೆ. ಸೊ ಈ ಕಾರಣಕ್ಕಾಗಿ ಟೀಮ್ ಮಾರಾಟಕ್ಕೆ ಏನಾದರೂ ಮುಂದೆ ಆಗಿದ್ದಾರಾ ಅಂತ ಕೂಡ ಕೆಲವೊಬ್ರು ಹೇಳ್ತಾ ಇದ್ದಾರೆ. ಫೈನಲಿ ಇದುವರೆಗೂ ಕೂಡ RCB ಟೀಮ್ ಮಾಲೀಕತ್ವದ ಮಾರಾಟದ ಬಗ್ಗೆ ಅಧಿಕೃತವಾಗಿ ಡಿಯಾಜಿಯೋ ಅವರು ಯಾವುದೇ ಮಾಹಿತಿಯನ್ನ ಹೇಳ್ಕೊಂಡಿಲ್ಲ. ಬಟ್ ಸದ್ಯಕ್ಕೆ ಈ ಚರ್ಚೆಗಳು ಕೂಡ ಜೋರಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ಅಂತಿಮ ನಿರ್ಧಾರವನ್ನು ಅವರು ತೆಗೆದುಕೊಳ್ಳಬೇಕಾಗಿದೆ. ಇನ್ನು ಕೂಡ ಅಂತಿಮ ನಿರ್ಧಾರ ಅವರು ಕೈಗೊಂಡಿಲ್ಲ. ಇನ್ ಕೇಸ್ RCBಯ ಮಾರಾಟ ಏನಾದ್ರೂ ನಡೆದ್ರೆ ಭಾರತೀಯ ಕ್ರೀಡಾ ಇತಿಹಾಸದಲ್ಲೇ ಅತಿ ದೊಡ್ಡ ಒಪ್ಪಂದಗಳಲ್ಲಿ ಒಂದಾಗಿರುವಂತಹ ಸಾಧ್ಯತೆ ಕೂಡ ಇದೆ. ಹೊಸ ಮಾಲೀಕರ ಅಡಿಯಲ್ಲಿ RCB ಟೀಮ್ ಹೇಗೆ ಕಾರ್ಯನಿರ್ವಹಿಸುತ್ತೆ, ಯಾವ ಪ್ಲೇಯರ್ಸ್ ಇರ್ತಾರೆ, ಮತ್ಯಾರಿಗೆ ಗೇಟ್ ಪಾಸ್ ಸಿಗುತ್ತೆ, ಮತ್ಯಾರು ರಿಟೈರ್ಮೆಂಟ್ ತೆಗೆದುಕೊಳ್ತಾರೆ, ಎಲ್ಲವನ್ನೂ ಸಹ ಕಾದ್ ನೋಡಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ನ್ಯಾಷನಲ್ ಟಿವಿ.